ಅವಳು ಒಬ್ಬ ಒಕ್ಕಣ್ಣಿನ ವಿಧವಾ ಸ್ತ್ರೀಯಾಗಿದ್ದಳು. ಆಕೆಗೆ ಒಬ್ಬ ಪುಟ್ಟ ಮಗನಿದ್ದ. ಆಕೆ ಪ್ರತಿದಿನ ಅಕ್ಕಪಕ್ಕದ ಮನೆಗಳಲ್ಲಿ ಮುಸುರೆ ತಿಕ್ಕಿ ತನ್ನ ಮಗನ ಭವಿಷ್ಯವನ್ನು ರೂಪಿಸುತ್ತಿದ್ದಳು. ಹೀಗೆ ಕಾಲಚಕ್ರ ಕಳೆಯಿತು. ಮಗು ಬೆಳೆದು ಪ್ರೌಢಾವಸ್ಥೆಯನ್ನು ತಲುಪಿದನು. ಒಂದು ದಿನ ಮಗು ತಾಯಿಯ ಬಳಿ, ಅಮ್ಮ, ನಿನ್ನ ಒಂದು ಕಣ್ಣಿಗೆ ಏನಾಗಿದೆ ಎಂದು ಕೇಳಿದಾಗ ಏನೋ ಒಂದು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು. ಆ ತಾಯಿಗೆ ತನ್ನ ಮಗ ತನ್ನಂತೆ ಯಾವುದೇ ಕಷ್ಟವಿಲ್ಲದೆ ಜೀವನದಲ್ಲಿ ಒಳ್ಳೆಯ ಸ್ಥಾನವನ್ನು ಹೊಂದಬೇಕೆಂಬ ಆಸೆ ಬಲವಾಗಿ ತಳವೂರಿತ್ತು. ಅದಕ್ಕಾಗಿ ಮಗನಿಗೆ ಯಾವುದೇ ಕೊರತೆ ಬರದಂತೆ, ಕಷ್ಟ ತಿಳಿಯದಂತೆ ನೋಡಿಕೊಳ್ಳುತ್ತಿದ್ದಳು. ಒಂದು ದಿನ ತಾಯಿ ತನ್ನ ಮಗನ ಶಾಲೆಗೆ ಹೋಗಿ ಅಲ್ಲಿ ಅವನ ವಿದ್ಯಾಭ್ಯಾಸದ ಕುರಿತು ಶಿಕ್ಷಕರಲ್ಲಿ ಚರ್ಚೆಯನ್ನು ನಡೆಸಿದಳು. ಸಂಜೆ ಶಾಲೆ ಬಿಟ್ಟು ಮನೆಗೆ ಬಂದ ಮಗ ಜೋರಾಗಿ ತಾಯಿಯ ಮೇಲೆ ಕಿರುಚಾಡಲು ಪ್ರಾರಂಭಿಸಿದ. ತಾಯಿ ಗಾಬರಿಯಾಗಿ ಭಯಗೊಂಡಳು. ಏನಾಯಿತು ಮಗು ಎಂದು ಅವನನ್ನು ಕೇಳಿದಾಗ, ಅಮ್ಮ, ನೀನು ಇನ್ನು ಶಾಲೆಗೆ ಬರಕೂಡದು. ಶಾಲೆಯಲ್ಲಿ ನನ್ನ ಸ್ನೇಹಿತರೆಲ್ಲ ನಿನ್ನ ಒಕ್ಕನ್ನು ನೋಡಿ ತಮಾಷೆ ಮಾಡುತ್ತಾರೆ ಎಂದನು. ತಾಯಿಗೆ ಮಗನ ಮಾತಿನಿಂದ ಕುಸಿದು ಬಿದ್ದಂತಾಯಿತು. ಮನಸ್ಸಿಗೆ ನೋವಾದರೂ ತನ್ನ ಮಗುವಿಗೆ ಅದು ತಿಳಿಯಬಾರದೆಂದು, ಮಗು, ನಾನು ಇನ್ನು ಎಂದಿಗೂ ನಿನ್ನ ಶಾಲೆಗೆ ಬರಲಾರೆ ಎಂದಳು. ವರ್ಷಗಳು ಕಳೆಯಿತು. ಮಗು ದೊಡ್ಡವನಾಗಿ ಕಾಲೇಜಿಗೆ ಸೇರಿದ. ಅವನ ಆಸೆಗಳು ಹೆಚ್ಚಾದವು. ತಾಯಿ ಕಷ್ಟಪಟ್ಟು ಕೇಳಿದ್ದನ್ನೆಲ್ಲ ಕೊಡಿಸುತ್ತಿದ್ದಳು. ತನ್ನ ಬಳಿ ಇದ್ದ ಒಡವೆಗಳನ್ನೆಲ್ಲ ಮಾರಿ ಮಗನಿಗೆ ಒಂದು ಬೈಕನ್ನು ಕೊಡಿಸಿದ್ದಳು. ಮುಂದೆ ಶಿಕ್ಷಣ ಮುಗಿಸಿ ಮಗನು ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡ. ಇನ್ನು ತಾಯಿ ತನ್ನ ಮಗನಿಗೆ ಮದುವೆ ಮಾಡಿಸಿದರೆ ತನ್ನ ಕರ್ತವ್ಯ ಮುಗಿಯಿತು ಅಂದುಕೊಂಡು ಮಗನಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದಳು. ಮಗನು ತಾನು ಕೆಲಸ ಮಾಡುವ ಕಂಪನಿಯಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸಿದ್ದಾಗಿ, ಅವಳನ್ನೇ ನಾನು ಮದುವೆಯಾಗುವುದಾಗಿ ತಿಳಿಸಿದನು. ಬೆಳೆದು ನಿಂತ ಮಗನ ಮನಸ್ಸು ನೋಯಿಸಬಾರದೆಂದು ತಾಯಿ ಒಪ್ಪಿಕೊಂಡಳು. ಮದುವೆಯನ್ನು ಕೂಡ ಮಾಡಿಸಿದಳು. ಮೊದಲು ಚೆನ್ನಾಗಿದ್ದಂಥ ಸೊಸೆ ದಿನ ಕಳೆದಂತೆ ಗಂಡನನ್ನು ಬೇರೆ ಮನೆ ಮಾಡುವಂತೆ ಪೀಡಿಸತೊಡಗಿದಳು. ಈಗ ಸಂಬಳ ಬರುತ್ತಿದ್ದರಿಂದ ಅವನಿಗೆ ತಾಯಿಯ ಆಸರೆ ಬೇಕಿರಲಿಲ್ಲ. ಹೆಂಡತಿಯ ಮಾತಿನಂತೆ ಬೇರೆ ಮನೆಯನ್ನು ಮಾಡಿದ. ತಾಯಿಯನ್ನೇನೋ ಕರೆದುಕೊಂಡು ಹೋದ. ಆದರೆ ಸ್ವಲ್ಪ ದಿನ ಕಳೆದಂತೆ ಮಗ ಹೆಂಡತಿಯ ಮಾತಿಗೆ ಕಟ್ಟು ಬಿದ್ದು ತಾಯಿಯನ್ನು ಹಳೆ ಮನೆಗೆ ಹೋಗಿ ಇರುವಂತೆ ಹೇಳಿದ. ಈಗ ತಾಯಿ ಸಂಪೂರ್ಣವಾಗಿ ಬೀದಿಗೆ ಬಂದಳು, ಕುಸಿದು ಹೋದಳು. ಏಕೆಂದರೆ ಮಗನನ್ನು ಬೆಳೆಸುವ ಭರದಲ್ಲಿ ಅವಳು ಒಂದು ಪೈಸೆಯನ್ನು ಕೂಡ ಕೂಡಿಟ್ಟುಕೊಂಡಿರಲಿಲ್ಲ. ಮೊದಲು ಸ್ವಲ್ಪ ಹಣವನ್ನು ನೀಡುತ್ತಿದ್ದ ಮಗ ಬರುವುದೇ ಅಪರೂಪವಾಯಿತು. ತಾಯಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟವಾಯಿತು. ಮಗನ ಹಾದಿ ನೋಡಿ ನೋಡಿ ಸುಸ್ತಾಗಿ ಒಂದು ದಿನ ನೇರವಾಗಿ ತನ್ನ ಮಗನ ಮನೆಗೆ ಬಂದಳು. ಆದರೆ ಆಕೆಗೆ ಸೊಸೆಯಿಂದ ಚುಚ್ಚು ಮಾತುಗಳು, ಅಪಮಾನಗಳು ಎದುರಾದವು. ಇದನ್ನು ಕೇಳಿಸಿಕೊಂಡು ನೊಂದ ತಾಯಿ ಉಪವಾಸ ಸತ್ತರೂ ಚಿಂತೆ ಇಲ್ಲ, ಇನ್ನು ಮಗನ ಮನೆಗೆ ಕಾಲಿಡಲಾರೆ ಎಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿಂದ ಹೊರಟಳು. ಈ ಚಿಂತೆಯಿಂದಲೇ ಹಾಸಿಗೆಯನ್ನು ಹಿಡಿದಳು. ಮಗನ ಮನಸ್ಸಿಗೆ ನೋವಾಗಬಾರದೆಂದು ಹೃದಯದೊಳಗೆ ನೋವನ್ನು ಬಚ್ಚಿಟ್ಟು ಜೋಪಾನ ಮಾಡಿದ ಆ ತಾಯಿಗೆ ಊಟವಿಲ್ಲದೆ ಸಾಯುವಂತಹ ಸ್ಥಿತಿ ಬಂದಿತ್ತು. ಒಂದು ದಿನ ಆಫೀಸಿಗೆ ತೆರಳಿದ್ದ ಮಗನಿಗೆ ಕರೆಯೊಂದು ಕಾದಿತ್ತು. ನಿನ್ನ ತಾಯಿ ತೀರಿಕೊಂಡರು ಎಂದು, ಚಿತೆಗೆ ಬೆಂಕಿ ಇಡುವುದಕ್ಕಾದರೂ ಬಾ ಎಂದು. ಮಗ ಇನ್ನು ಮುಂದೆ ಈ ಒಕ್ಕಣ್ಣ ಮುದುಕಿಯ ಕಿರಿಕಿರಿ ಇಲ್ಲ ಎನ್ನುತ್ತಾ ತಾಯಿಯ ಮನೆಯತ್ತ ಹೆಜ್ಜೆ ಹಾಕಿದ. ತಾಯಿಯ ಶವ ನೋಡಿದಾಗ ಇವಳೇನಾ ನನ್ನ ತಾಯಿ ಅನ್ನುವಂತಿತ್ತು. ತಾಯಿಯ ದೇಹ ಕೃಶವಾಗಿತ್ತು, ಕಣ್ಣಂಚಲ್ಲಿ ನೀರಿತ್ತು. ಶವ ಸಂಸ್ಕಾರ ಮುಗಿಸಿ ಮನೆಗೆ ಹೊರಡುವಾಗ ಪಕ್ಕದ ಮನೆಯಾತ ಒಂದು ಕಾಗದವನ್ನು ಕೈಗಿಟ್ಟು ಹೋದ. ಕಾಗದ ತೆರೆದ ಮಗನಿಗೆ ಸಿಡಿಲು ಬಡಿದಂತೆ ಭಾಸವಾಯಿತು. ಏಕೆಂದರೆ ಆ ಕಾಗದದಲ್ಲಿ ಹೀಗೆ ಬರೆದಿತ್ತು, ಮಗನೇ, ನಾನಿನ್ನು ಹೋಗುತ್ತಿದ್ದೇನೆ. ಆದರೆ ನೀನು ಒಂದು ದಿನ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ನೀಡುತ್ತಿದ್ದೇನೆ. ನನ್ನ ಒಂದು ಕಣ್ಣು ಏನಾಯಿತು ಎಂಬುದು ನಿನ್ನ ಪ್ರಶ್ನೆಯಾಗಿತ್ತು. ಆದರೆ ಅಂದು ನೀನು ಚಿಕ್ಕವನಾಗಿದ್ದೆ. ಚಿಕ್ಕವನು ನಿನಗೆ ನೋವಾಗಬಾರದೆಂಬ ಸತ್ಯವನ್ನು ಮುಚ್ಚಿಟ್ಟಿದ್ದೆ. ನೀನು ಇಂದು ಬೆಳೆದು ದೊಡ್ಡವನಾಗಿದ್ದೀಯಾ, ನಿನಗೂ ಸತ್ಯ ತಿಳಿಯಲಿ. ನೀನು ಚಿಕ್ಕವನಿದ್ದಾಗ ಕಬ್ಬೊಂದು ತಗುಲಿ ನಿನ್ನ ಕಣ್ಣು ಹೋಗಿತ್ತು. ನನಗೆ ಆಗ ನನಗಿಂತ ನನ್ನ ಮಗನ ಭವಿಷ್ಯ ಮುಖ್ಯವಾಗಿತ್ತು. ನಿನ್ನ ಜೀವನ ಸರಿ ಹೋಗಲಿ ಎಂದು ನನ್ನ ಕಣ್ಣನ್ನು ನಿನಗೆ ನೀಡಿದ್ದೆ. ಇಂದು ನಿನಗೆ ಈ ಒಕ್ಕಣ್ಣಿನ ತಾಯಿ ಬೇಡವಾದೆ. ಇರಲಿ ಮಗು, ಆದರೆ ನನ್ನದೊಂದು ಪುಟ್ಟ ಕೋರಿಕೆ ಇದೆ.
ನನ್ನ ಕಣ್ಣಿನಲ್ಲಿ ಎಂದಿಗೂ ನೀರು ಬರಬಾರದು ಎಂದು ಬರೆದಿತ್ತು. ಆಗ ಮಗನಿಗೆ ತಿಳಿಯದಂತೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯಲಾರಂಭಿಸಿತು. ತಾಯಿಯ ಚಿತೆಯನ್ನು ನೋಡಿ ತಾಯಿಯತ್ತರ ಕ್ಷಮೆ ಕೇಳಬೇಕೆನಿಸಿತು. ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿ ಜೋರಾಗಿ ಅಳಬೇಕೆನಿಸಿತು. ಆದರೆ ಕಾಲ ಕಳೆದು ಹೋಗಿತ್ತು. ಆ ತಾಯಿ ಕಣ್ಣಿನಿಂದ ಬಹುದೂರ ಸಾಗಿ ಪ್ರಕೃತಿಯಲ್ಲಿ ಒಂದಾಗಿದ್ದಳು. ಸ್ನೇಹಿತರೆ, ತಾಯಿ ಎಂಬ 2 ಅಕ್ಷರದಲ್ಲಿ ಅಪಾರವಾದ ತ್ಯಾಗ, ನೋವಿದೆ. ಮಕ್ಕಳ ಏಳಿಗೆಗಾಗಿ ತಾಯಿ ಏನೆಲ್ಲ ತ್ಯಾಗ ಮಾಡಿರಬಹುದು ಎಂಬುದನ್ನು ಊಹಿಸಲು ಅಸಾಧ್ಯ. ತಾಯಿ ಎಂದರೆ ದೇವರ ಪ್ರತಿರೂಪ. ದೇವರನ್ನು ಎಲ್ಲೆಲ್ಲೋ ಹುಡುಕುತ್ತೇವೆ, ನಮ್ಮಲ್ಲಿರುವ ತಾಯಿಯನ್ನು ಮರೆಯುತ್ತೇವೆ. ಆ ತಾಯಿಯನ್ನು ಎಷ್ಟು ಪದಗಳಲ್ಲೂ ವರ್ಣಿಸಿದರೂ ಸಾಲದು.